ಯಾರಾದರೂ ಶ್ರೀವಿದ್ಯಾ ಉಪಾಸಕರು ನಿಮಗೆ ದೀಕ್ಷೆ ಬೇಕು ಅನ್ನತಕ್ಕಂಥವ್ರು ಯಾರಾದರೂ ಇದ್ದರೆ ಶ್ರೀವಿದ್ಯಾ ದೀಕ್ಷೆಯನ್ನು ಆರಂಭ ದೀಕ್ಷೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ. ಆ ಪ್ರಶ್ನೆಗೆ ಉತ್ತರ ಏನು ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ದೈವ ಪ್ರತಿಷ್ಠೆ, ರಾಕ್ಷಸ ಪ್ರತಿಷ್ಠೆ, ಋಷಿ ಪ್ರತಿಷ್ಠೆ, ಯತಿ ಪ್ರತಿಷ್ಠೆ ಮತ್ತು ಮಾನುಷ ಪ್ರತಿಷ್ಠೆ ಶಕ್ತಿ ಎಷ್ಟಿದೆಯೋ ಅದರ ಅದರ ಲಬ್ಧತೆಯ ಮೇಲೆ ಅಲ್ಲಿ ಜೀವ ತುಂಬಿರುತ್ತೆ. ಹಾಗಾದರೆ 1000 ವರ್ಷ ಹಿಂದೆನೇ ಪ್ರತಿಷ್ಠಾಪನೆ ಮಾಡಿದಾರಲ್ಲ ಗುರುಗಳೇ, ಅದರಲ್ಲಿ ಜೀವ ಇರುತ್ತಾ? ಆ ಹುಂಡಿ ಕೆಳಗಡೆ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಧನಾಕರ್ಷಣ ಯಂತ್ರ. ಭಗವತಿ ನನಗೆ ಆಜ್ಞೆ ಕೊಟ್ಟು ನಿಮಗೆ ಕೊಡು ಅಂತಂದರೆ ಖಂಡಿತವಾಗ್ಲೂ ನಾನು ನಿಮಗೆ ದೀಕ್ಷೆಯನ್ನು ಕೊಡ್ತೇನೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಸಂಚಿಕೆಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಬಗ್ಗೆ ಹಲವಾರು ಒಂದು ಅದ್ಭುತವಾದಂಥ ಒಂದು ವಿಷಯವನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ರು ಗುರುಗಳಾದಂತಹ ಶ್ರೀವಿದ್ಯಾ ಉಪಾಸಕರಾದಂತಹ ಶ್ರೀ ಷೋಡಶಿ ವೆಂಕಟ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಹಿಂದೆ ನಾವು ಪ್ರಶ್ನೆ ಉತ್ತರ ಅಂತ ಒಂದು ವಿಡಿಯೋ ಮಾಡಿದ್ವಿ ಗುರುಗಳ ಹತ್ರ. ಸೊ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಒಂದು ಕಾರ್ಯಕ್ರಮನ ನಾವು ನಿರ್ವಹಿಸಿದರೆ ಅದರಲ್ಲಿ ಒಂದು ಪ್ರಶ್ನೆ ಬಿಟ್ಟೋಗಿತ್ತು. ಭಾಳ ಒಂದು ಅದ್ಭುತವಾದಂಥ ಒಂದು ಪ್ರಶ್ನೆ. ಇದನ್ನು ನಾನು ಗುರುಗಳ ಹತ್ರ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಮ್ಮ ವೀಕ್ಷಕರಲ್ಲಿ ಒಬ್ಬರು ಈ ಪ್ರಶ್ನೆ ಕೇಳಿದರು. ಈ ಹಿಂದೆ ಹೇಳಿದ್ರಿ ನಮಗೆ ಜೀವ ಇರೋವರೆಗೂ ಶ್ರೀಚಕ್ರಕ್ಕೂ ಕೂಡ ಜೀವ ಇರುತ್ತೆ ಅಂತ ಈ ಹಿಂದಿನ ಸಂಚಿಕೆಯಲ್ಲಿ ಶ್ರೀಚಕ್ರದ ಬಗ್ಗೆ ಹೇಳುವಾಗ ನೀವು ತಿಳಿಸಿದ್ರಿ. ಅದರಲ್ಲಿ ಅವರು ಕೇಳಿರುವಂಥ ಪ್ರಶ್ನೆ ಏನು ಅಂದರೆ, ಶಂಕರಾಚಾರ್ಯರು 1000 ವರ್ಷಗಳ ಹಿಂದೆಯೇ ಒಂದು ಹಲವಾರು ದೇವಸ್ಥಾನಗಳಲ್ಲಿ ಶ್ರೀಚಕ್ರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಹಾಗಾದರೆ 1000 ವರ್ಷ ಹಿಂದೆಯೇ ಪ್ರತಿಷ್ಠಾಪನೆ ಮಾಡಿದಾರಲ್ಲ ಗುರುಗಳೇ, ಅದರಲ್ಲಿ ಜೀವ ಇರುತ್ತಾ? ಇಲ್ಲಿವರೆಗೂ ಇರುತ್ತಾ? 1000 ವರ್ಷ ಆಗಿದೆ. ಸೊ ಹಾಗಾಗಿ ಆ ಒಂದು ಅದ್ಭುತವಾದಂಥ ಒಂದು ಪ್ರಶ್ನೆ ಅದು. ಸೊ ಇದಕ್ಕೆ ಏನು ನೀವು ನಿಮ್ಮಿಂದ ಉತ್ತರ ಅಂತ ನಾವು ಕಾಯ್ತಾ ಇದ್ದೀವಿ, ನಮ್ಮ ವೀಕ್ಷಕರು ಸಹ ಕಾಯ್ತಾ ಇದ್ದಾರೆ. ವೀಕ್ಷಕರು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರ, ಯಾರಿಗೂ ಉಳಿದೇ ಇರತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀರ. ಬಹಳ ಸಂತೋಷ. ನಮಗೂ ಇಂಥ ಪ್ರಶ್ನೆಗಳು ಕೇಳಿದಾಗ ಉತ್ತರ ಮಾಡೋದಕ್ಕೆ ನಮಗೂ ಒಂದು ರೀತಿ ಹುರುಪು ಸಿಗುತ್ತೆ. ನಮಗೂ ಹಲವಾರು ಕ್ವಶನ್ಸು ತಿಳ್ಕೊಳ್ಳೋದಕ್ಕೆ ಮತ್ತು ಹುಡುಕಾಟಕ್ಕೆ ನಮಗೆ ಒಂದು ರೀತಿ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಈ ಪ್ರತಿಷ್ಠೆಗಳಲ್ಲಿ ಒಂದು 5 ಥರ ಪ್ರತಿಷ್ಠೆಗಳಿದೆ. ಅಂದರೆ ದೈವ ಪ್ರತಿಷ್ಠೆ, ರಾಕ್ಷಸ ಪ್ರತಿಷ್ಠೆ, ಋಷಿ ಪ್ರತಿಷ್ಠೆ, ಯತಿ ಪ್ರತಿಷ್ಠೆ ಮತ್ತು ಮಾನುಷ ಪ್ರತಿಷ್ಠೆ ಅಂತೇಳಿ 5 ವಿಧವಾಗಿರ್ತಕ್ಕಂಥ ಪ್ರತಿಷ್ಠೆಗಳಿದೆ. ಅಂದರೆ ಈ ದೈವ ಪ್ರತಿಷ್ಠೆ ಅಂತಂದರೆ ದೇವತೆಗಳೇ ಬಂದು ನೆಲೆಸಿರ್ತಕ್ಕಂಥದ್ದಾಗ್ಬೋದು ಅಥವಾ ದೇವತೆಗಳು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದಾಗ್ಬೋದು. ಅಂದರೆ ಎಕ್ಸಾಂಪಲ್ಗೆ ಇವಾಗ ರಾಮೇಶ್ವರದಲ್ಲಿ ರಾಮನಾಥ ಇದ್ದಾನೆ, ಅದು ಶ್ರೀರಾಮಚಂದ್ರ ಪ್ರತಿಷ್ಠೆ ಮಾಡಿರ್ತಕ್ಕಂತಹ ವಿಗ್ರಹ. ಎರಡನೇದು ಕಾಶಿನಲ್ಲಿ ವಿಶ್ವನಾಥ ಇದ್ದಾನೆ, ಕಾಶಿ ವಿಶ್ವೇಶ್ವರನೇ ಪ್ರತ್ಯಕ್ಷವಾಗಿ ನಿಂತಹ ಜಾಗ ಅದು. ಇನ್ನು ಸೋಮನಾಥ, ಸೌರಾಷ್ಟ್ರೇ ಸೋಮನಾಥಂಚ ಅಂತ ಹೇಳ್ತೀವಿ, ಅಂದರೆ ಜ್ಯೋತಿರ್ಲಿಂಗ ಅದೂ. ಗುಜರಾತ್ನ ಸೌರಾಷ್ಟ್ರದಲ್ಲಿ ಸೋಮನಾಥದಲ್ಲಿ ಅಲ್ಲಿ ಚಂದ್ರ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸೋಮ ಅಂದರೆ ಚಂದ್ರ ಅಂತ. ಚಂದ್ರ ತಪಸ್ಸು ಮಾಡಿ ಈಶ್ವರನಿಗೆ ಪ್ರತಿಷ್ಠೆ ಮಾಡಿ ತಪಸ್ಸು ಮಾಡಿ ಪೂಜೆ ಮಾಡಿದಂಥ ಜಾಗ ಅದು ಸೋಮನಾಥ. ಹಾಗಾಗಿ ದೇವತೆಗಳು ಮತ್ತು ಇಲ್ಲಿ ಶುಚೀಂದ್ರಂ ಅಂತ ಇದೆ ತಮಿಳುನಾಡು ಕನ್ಯಾಕುಮಾರಿ ಹತ್ರ. ಅಲ್ಲಿ ಇಂದ್ರ, ಬ್ರಹ್ಮ, ವಿಷ್ಣು, ಮಹೇಶ್ವರನ ಮೂವರನ್ನು ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದಂಥ ಜಾಗ ಇದೆ. ಈ ರೀತಿಯಾಗಿ ದೇವತೆಗಳು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ದೈವ ಪ್ರತಿಷ್ಠೆ ಅಂತ ಆಗುತ್ತೆ. ಎರಡನೇದು ಬಂದು ರಾಕ್ಷಸ ಪ್ರತಿಷ್ಠೆ ಅಂತ. ಅಂದರೆ ರಾಕ್ಷಸರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ದೇವತೆಗಳು, ಅದು ಬಹಳ ಬಲವೀರ್ಯವಾಗಿರುತ್ತೆ. ಅಂದರೆ ಇವಾಗ ರಾವಣಾಸುರ ನಮ್ಮ ಕರ್ನಾಟಕದ ಗೋಕರ್ಣ ಕ್ಷೇತ್ರದಲ್ಲಿ ಮಹಾಬಲೇಶ್ವರನ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ರಾವಣಾಸುರ. ಅದೇ ರೀತಿಯಾಗಿ ಶ್ರೀರಂಗಮಲ್ಲಿ ರಂಗನಾಥ ಸ್ವಾಮಿ, ಅಂದರೆ ತಿರುಚಿ ಶ್ರೀರಂಗಮಲ್ಲಿ ರಂಗನಾಥ ಸ್ವಾಮಿನ ಪ್ರತಿಷ್ಠೆ ಮಾಡಿರೋದು ವಿಭೀಷಣ, ರಾವಣನ ತಮ್ಮ ವಿಭೀಷಣ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಪ್ರಹ್ಲಾದ ಅಂದರೆ ಪ್ರಹ್ಲಾದ ನರಸಿಂಹನ ಭಕ್ತನೇ ಆಗಿರ್ಬೋದು, ಆದರೂ ಅವನು ರಾಕ್ಷಸ ವಂಶಕ್ಕೆ ಸೇರಿದವನಾಗಿರೋದ್ರಿಂದ ಪ್ರಹ್ಲಾದ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಸುಮಾರು ನರಸಿಂಹದೇವರ ವಿಗ್ರಹಗಳೆಲ್ಲ ಇದೆ. ನಮ್ಮ ಕರ್ನಾಟಕದ ಕೂಡ್ಲಿನಲ್ಲೂ ನರಸಿಂಹದೇವರಿದೆ, ಅಲ್ಲಿ ಪ್ರಹ್ಲಾದ ಪ್ರತಿಷ್ಠೆ ಮಾಡಿರೋದು ಅನ್ನೋದಕ್ಕಂಥ ಒಂದು ಪ್ರತೀತಿ.
ಈ ರೀತಿ ರಾಕ್ಷಸರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಸುಮಾರಿದೆ. ಇದು ಬಹಳ ಶಕ್ತಿಯುಕ್ತವಾಗಿರುತ್ತೆ. ಮೂರನೇದು ಬಂದು ಋಷಿ ಪ್ರತಿಷ್ಠೆ ಅಂಥೇಳಿ, ಅಂದರೆ ಋಷಿಗಳು ಪ್ರತಿಷ್ಠೆ ಮಾಡಿರ್ತಕ್ಕಂಥ ದೇವಸ್ಥಾನಗಳು. ಅಂದರೆ ಇವಾಗ ನಂಜನಗೂಡು ಗೌತಮರ ಪ್ರತಿಷ್ಠೆ, ಮತ್ತು ನಮ್ಮ ಗವಿ ಗಂಗಾಧರೇಶ್ವರ ಅಗಸ್ತ್ಯರ ಪ್ರತಿಷ್ಠೆ ಇದೆ. ಶಿವಗಂಗೆ ಗಂಗಾಧರೇಶ್ವರ ಗಂಗಾಧರನ ಅಗಸ್ತ್ಯರೇ ಪ್ರತಿಷ್ಠೆ ಮಾಡಿದ್ದಾರೆ. ಹಲಸೂರು ಸೋಮೇಶ್ವರನ್ನು ಅಗಸ್ತ್ಯರೇ ಪ್ರತಿಷ್ಠೆ ಮಾಡಿದ್ದಾರೆ ಅಂತ. ಈ ರೀತಿಯಾಗಿ ಋಷಿ ಮುನಿಗಳು ಬಹಳಷ್ಟು ದೇವಸ್ಥಾನಗಳನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಭಾರದ್ವಾಜರು ವೇಣುಗೋಪಾಲ ಸ್ವಾಮಿಯನ್ನು ಮೈಸೂರು ಹೆಮ್ಮರಗಾಲ ಅಂತ ಹೇಳಿ ನಂಜನಗೂಡಿಂದ ಒಂದು 14 ಕಿಲೋಮೀಟರ್ ದೂರದಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಬಂದು ಭಾರದ್ವಾಜರು ಪ್ರತಿಷ್ಠೆ ಮಾಡಿದ್ದು ವೇಣುಗೋಪಾಲ ಸ್ವಾಮಿಯನ್ನು ಅಂತ ಹೇಳಿ ಅಲ್ಲೊಂದು ಪ್ರತಿಷ್ಠೆ ಇದೆ. ಈ ರೀತಿಯಾಗಿ ನಾನಾ ಋಷಿಗಳು ಮುನಿಗಳು ಪ್ರತಿಷ್ಠೆ ಮಾಡಿರೋದು ಋಷಿ ಪ್ರತಿಷ್ಠೆ. ಯಾಕೆ ಅಷ್ಟು ನಮ್ಮ ತಲಕಾವೇರಿನಲ್ಲೂ ಅಗಸ್ತ್ಯರೇ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ತಲಕಾವೇರಿನಲ್ಲಿ ಈಶ್ವರನ ಪ್ರತಿಷ್ಠೆ ಮಾಡಿರೋದು ಅಗಸ್ತ್ಯೇಶ್ವರನ್ನ. ಅದಕ್ಕೆಲ್ಲ ಜೀವ ಕೊನೆ ಆಗೋದಿಲ್ಲ. ಇನ್ನೊಂದು 4ನೇದು ಯತಿ ಪ್ರತಿಷ್ಠೆ ಅಂತ. ಯತಿಗಳು ಇವಾಗ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಾಧ್ವಾಚಾರ್ಯರು ತಮ್ಮ ತಪಶಕ್ತಿಯಿಂದ ಇವಾಗ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಮೇಲ್ಕೋಟೆ ಚೆಲುವರಾಯ ಸ್ವಾಮಿ ಆಗ್ಬೋದು, ಅಥವಾ ಉಡುಪಿ ಶ್ರೀಕೃಷ್ಣ ಆಗಿರ್ಬೋದು, ಮಾಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಉಡುಪಿ ಶ್ರೀಕೃಷ್ಣ ಆಗಿರ್ಬೋದು. ಇದೆಲ್ಲ ಯತಿ ಪ್ರತಿಷ್ಠೆಗಳು, ಯತಿಗಳು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. 5ನೇದು ಬಂದು ಮಾನುಷ ಪ್ರತಿಷ್ಠೆ, ಅಂದರೆ ನಮ್ಮಂಥ ಸಾಮಾನ್ಯವಾಗಿರ್ತಕ್ಕಂಥ ಮಾನವರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ವಿಗ್ರಹಗಳು. ನಿಮಗೆ ಹೇಳೋದಿಷ್ಟೇ, ನಾನು ಯಾಕೆ ಇಷ್ಟು ಉದ್ದ ಹೇಳ್ಕೊಂಬಂದೆ ಅಂತಂದರೆ, ನಾವು ಪ್ರತಿಷ್ಠೆ ಮಾಡೋದಕ್ಕೂ ಯತಿಗಳ ಪ್ರತಿಷ್ಠೆಗೂ ಋಷಿಗಳ ಪ್ರತಿಷ್ಠೆಗೂ ರಾಕ್ಷಸ ಪ್ರತಿಷ್ಠೆಗೂ ದೈವ ಪ್ರತಿಷ್ಠೆಗೂ ಎಷ್ಟು ವ್ಯತ್ಯಾಸ ಇದೆ. ನಾವು ನಮ್ಮ ಶಕ್ತಿ ಎಷ್ಟಿದೆ, ಯತಿಗಳ ಶಕ್ತಿ ಎಷ್ಟಿತ್ತು. ಇವಾಗ ಶಂಕರಾಚಾರ್ಯರಾಗ್ಬೋದು, ರಾಮಾನುಜಾಚಾರ್ಯರಾಗ್ಬೋದು, ಮಧ್ವಾಚಾರ್ಯರಾಗ್ಬೋದು, ಯಾರಾದರೂ ಆಗ್ಬೋದು. ಆ ಯತಿಗಳ ಶಕ್ತಿ ಎಷ್ಟಿತ್ತು, ನಮ್ಮ ಶಕ್ತಿ ಎಷ್ಟಿದೆ, ಋಷಿ ಮುನಿಗಳ ಶಕ್ತಿ ಎಷ್ಟಿತ್ತು. ಅವರು ತಮ್ಮ ಶಕ್ತಿಯನ್ನು ಆ ವಿಗ್ರಹದಲ್ಲಿ ತಮ್ಮ ಪ್ರಾಣವನ್ನು ಶಕ್ತಿಯನ್ನು ತುಂಬಿ ಅವರು ಪ್ರತಿಷ್ಠೆ ಮಾಡೋದಕ್ಕೂ ನಾವು ಪ್ರತಿಷ್ಠೆ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಎಲ್ಲರೂ ಪ್ರತಿಷ್ಠೆ ಮಾಡೋದು, ಎಲ್ಲರೂ ಮಂತ್ರಪೂರ್ವಕವಾಗೇ ಪ್ರತಿಷ್ಠೆ ಮಾಡೋದು, ಅದರಲ್ಲಿ ಡೌಟ್ ಏನಿಲ್ಲ. ಆದರೆ ಅವರವರ ತಪಶಕ್ತಿ ಎಷ್ಟಿದೆಯೋ ಅದರ ಅದರ ಲಬ್ಧತೆಯ ಮೇಲೆ ಅಲ್ಲಿ ಜೀವ ತುಂಬಿರುತ್ತೆ. ನಮ್ಮ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟರ ಪ್ರಕಾರ ಇಲ್ಲಿ ಪ್ರತಿಷ್ಠೆ ಮಾಡ್ಬೋದು. ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ತಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ನಮ್ಮ ಶಕ್ತಿಯ ಅನುಸಾರವೇ ನಾವು ಅದಕ್ಕೆ ಜೀವವನ್ನು ತುಂಬಲಿಕ್ಕೆ ಸಾಧ್ಯ. ಅದಕ್ಕೆ ಮೀರಿ ಜೀವ ತುಂಬಲಿಕ್ಕೆ ಆಗೋದಿಲ್ಲ. ನಮ್ಮ ಕಲಿಯುಗದಲ್ಲಿ ಮನುಷ್ಯರ ಯೋಗ್ಯತೆ ಇಷ್ಟೇ, ನಾವು ಅದಕ್ಕೆ ಮೀರಿ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಕಾಲಮಿತಿ ಅಷ್ಟೇ. ಇವಾಗ ಭೀಷ್ಮ 800 ವರ್ಷ ಬದುಕಿದ್ದ ಅಂತ ಹೇಳ್ತಾರೆ. ಅವರ ಚಿಕ್ಕಪ್ಪ ಯುದ್ಧ ಮಾಡಿದಾಗ 1900 ಚಿಲ್ಲರೆ ವರ್ಷನಂತೆ ಅವ್ರ ಚಿಕ್ಕಪ್ಪನಿಗೆ, ಯಾರಿಗೆ ಭೀಷ್ಮನಿಗೆ ಚಿಕ್ಕಪ್ಪನಂತೆ. ಹಾಗಾಗಿ ದ್ರೋಣಾಚಾರ್ಯರಿಗೆ 700 ವರ್ಷನಂತೆ, ಕೃಪಾಚಾರ್ಯರಿಗೆ 600 ವರ್ಷನಂತೆ ಯುದ್ಧ ಆದಾಗ ಕುರುಕ್ಷೇತ್ರ. ಅಷ್ಟು ವರ್ಷ ನಾವು ಜೀವನ ಮಾಡೋಕ್ಕಾಗತ್ತಾ? ನಾವು ಬದುಕಿರೋಕ್ಕಾದರೂ ಸಾಧ್ಯ ಇದೆಯಾ ಈಗಿನ ಕಾಲ ಪರಿಸ್ಥಿತಿನಲ್ಲಿ? ಹಾಗೇ ಇದೂ ನಮ್ಮ ಶಕ್ತಿಯ ಅನುಸಾರ ಭಗವಂತನನ್ನು ಜೀವನನ ಪ್ರಾಣವನ್ನು ಕೊಡಲಿಕ್ಕೆ ಸಾಧ್ಯ, ಅದಕ್ಕೆ ಮೀರಿ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೇ ಅವರ ಶಕ್ತಿಯ ಅನುಸಾರ ಅವ್ರು ಕೊಟ್ಟಿದ್ದಾರೆ, ನಮ್ಮ ಶಕ್ತಿಯ ಅನುಸಾರ ಇದೇ ನಿಮ್ಮ ಉತ್ತರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂತಂದರೆ ಶ್ರೀಚಕ್ರವನ್ನು 1000 ವರ್ಷಗಳ ಕಾಲ ತಪಸ್ಸನ್ನು ಕೊಟ್ಟು ಶಕ್ತಿಯುಕ್ತವಾಗಿ, ಇವಾಗ ತಿರುಪತಿಯಲ್ಲಿ ಶಂಕರಾಚಾರ್ಯರು ಧನಾಕರ್ಷಣೆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ಎಲ್ಲರಿಗೂ ಪ್ರತೀತವೇ, ಅದರಲ್ಲಿ ಹೇಳಿದ್ದಾರೆ ಮಾಡಿದ್ದಾರೆ ಅನ್ನೋದೇನಿಲ್ಲ, ಅದು ಸತ್ಯವೇ. ಆದರೆ ಆ ಶಕ್ತಿ ಈಗ ಯಾರಿಗಾದರೂ ಇದೆಯಾ? ನಾನು ಕೇಳೋದು ಅಷ್ಟೇ. ಇವತ್ತಷ್ಟು ಕೋಟಿ ಹಣ ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಶಂಕರಾಚಾರ್ಯರು ಹುಂಡಿ ಕೆಳಗಡೆ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಧನಾಕರ್ಷಣ ಯಂತ್ರ. ಅದಕ್ಕೆ ಅವ್ರಿಗೆ ಏನು ಪ್ರೇರಣೆ ಆಯಿತೋ, ಯಾಕೆ ಪ್ರೇರಣೆ ಆಯಿತೋ ಅದು ಭಗವಂತನಿಗೂ ಅವ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ನಾನು ಯಾಕೆ ಅಲ್ಲಿ ಜನಾಕರ್ಷಣ ಯಂತ್ರ ಮಾಡಿದ್ರು ಅಂತ ಹೇಳೋಕ್ಕೆ ಶಕ್ತಿ ನನಗಿಲ್ಲ. ಅದು ಭಗವತ್ ಪ್ರೇರಣೆ. ಅಲ್ಲೂ 2 ವರ್ಷಗಳ ಕಾಲ ಶಂಕರಾಚಾರ್ಯರು ತಿರುಪತಿಯಲ್ಲಿ ಶ್ರೀನಿವಾಸನ ಆರಾಧನೆ ಮಾಡಿದ್ದಾರೆ. 1 ದಿವಸ 2 ದಿವಸ ಅಲ್ಲ, ಅವರು 2 ವರ್ಷಗಳ ಕಾಲ ಅಲ್ಲಿ ಇದ್ದರು ಅಂತ ಹೇಳಿ ಶಂಕರ ಮಾಧವಿಯಲ್ಲಿ ಹೇಳ್ತಾರೆ.
ಆಯ್ತಾ. ಹಾಗಾಗಿ 2 ವರ್ಷಗಳ ಕಾಲ ಅವರು ಅಲ್ಲಿ ವಾಸ ಮಾಡ್ತಾರೆ ತಿರುಪತಿನಲ್ಲಿ. ಶ್ರೀನಿವಾಸನಿಗೆ ಪೂಜೆ ಮಾಡಿಕೊಂಡು ಅಲ್ಲೇ ಇರ್ತಾರೆ. ಆಗ ಈಗಿದ್ದಷ್ಟು ದೊಡ್ಡದಾಗಿ ಏನು ದೇವಸ್ಥಾನ ಇರಲಿಲ್ಲ, ಒಂದು ಸಣ್ಣದಾಗಿತ್ತು. ಆದ್ರೂ ಆ ಸಣ್ಣ ದೇವಸ್ಥಾನದಲ್ಲೂ ಭಗವಂತನ ಆರಾಧನೆ 2 ವರ್ಷಗಳ ಕಾಲ ಮಾಡ್ತಾರೆ ಶಂಕರಾಚಾರ್ಯರು. ಅದ್ರ ಬಗ್ಗೆ ಅಲ್ಲಿ ಶಾಸನಗಳೇ ಇದೆ, ಉಲ್ಲೇಖ ಇದೆ, ತಿರುಪತಿನಲ್ಲಿ ಶಾಸನಗಳು ಇದೆ. ಹಾಗಾಗಿ ಆ ಶಕ್ತಿ ನಮಗಿದೆಯಾ ಅಂತ ಕೇಳಿದ್ರೆ, ಒಂದು ಅಂಗಡಿನಲ್ಲಿ ವ್ಯಾಪಾರ ಏನಾದರೂ ಮಾಡಿಕೊಟ್ರೆ ವ್ಯಾಪಾರ ಆಗೋದಕ್ಕೇ ನಮ್ಮ ಕೈಯಲ್ಲಿ ಮಾಡೋಕ್ಕೆ ಒದ್ದಾಡ್ತೀವಿ ನಾವು, ವ್ಯಾಪಾರ ಮಾಡಿಸೋದಕ್ಕೆ ಏನಾದರೂ ಕೊಟ್ಟರೆ. ಅಂಥದ್ರಲ್ಲಿ ಕೋಟ್ಯಾಂತರ ಜನಗಳನ್ನು ಆಕರ್ಷಣೆ ಮಾಡೋ ಶಕ್ತಿ ನಮಗಿದೆಯಾ? ಅವ್ರ ಶಕ್ತಿಯ ಅನುಸಾರ ಅವ್ರಿಗೇನು ಭಗವಂತ ಶಕ್ತಿ ಕೊಟ್ಟಿದ್ದ ಆ ಶಕ್ತಿ ಪ್ರಕಾರ ಅವರು ಆ ಯಂತ್ರಗಳಲ್ಲಿ ಚಕ್ರಗಳಲ್ಲಿ ಬಲವನ್ನು ತುಂಬಿ ಲೋಕ ಸಂರಕ್ಷಣೆಗೋಸ್ಕರ ಉಪಯೋಗಕ್ಕೋಸ್ಕರ ಅವ್ರು ಮಾಡಿಟ್ಟಿದ್ದಾರೆ. ನಮ್ಮ ಶಕ್ತಿ ಇಷ್ಟೇ. ಇಷ್ಟಕ್ಕೆ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಗುರುಗಳೇ, ಒಳ್ಳೆ ಪ್ರಶ್ನೆ, ಅಂದರೆ ಒಳ್ಳೆ ಉತ್ತರ ಕೊಟ್ಟಿದ್ದೀರಾ ಗುರುಗಳೇ. ಹಾಗೆಯೇ ಮುಂದಿನ ದಿನಗಳಲ್ಲಿ ಗ್ರಹಣ ಬರೋದಿದೆ, ಮಾರ್ಚ್ 3ನೇ ತಾರೀಕೇನೋ ಗ್ರಹಣ ಬರೋದಿದೆ. ಹಾಗಾಗಿ ಯಾರಾದರೂ ಶ್ರೀವಿದ್ಯಾ ಉಪಾಸಕರು, ನಿಮಗೆ ದೀಕ್ಷೆ ಬೇಕು ಅನ್ನತಕ್ಕಂಥವ್ರು ಯಾರಾದರೂ ಇದ್ದರೆ ನನ್ನನ್ನು ಮೊದಲೇ ಬಂದು ಕಾಣಿ, ನನ್ನನ್ನು ಒಂದು ಬಾರಿ ಬಂದು ಭೇಟಿ ಮಾಡಿ. ನಿಮಗೆ ಕೊಡೋಕ್ಕಾಗೋಂಗಿದ್ರೆ ನಾನು ಖಂಡಿತವಾಗಲೂ ನನಗೆ ಶ್ರೀವಿದ್ಯಾ ದೀಕ್ಷೆಯನ್ನು, ಆರಂಭ ದೀಕ್ಷೆಯನ್ನು ಕೊಡಲಿಕ್ಕೆ ಶುರು ಮಾಡ್ತೇನೆ. ಆವತ್ತೇ ಪೂರ್ಣ ದೀಕ್ಷೆ ಆಗೋದಿಲ್ಲ. ತದನಂತರದಲ್ಲಿ ಯಾರಿಗಾದರೂ ಅದು ಕ್ರಮೇಣ ಅದು ಪ್ರೊಸೀಜರ್ ಆಗೇ ಬರಬೇಕಾಗತ್ತೆ, ಕೆಳಗಡೆಯಿಂದ ಗಣಪತಿಯಿಂದಲೇ ಬರಬೇಕಾಗತ್ತೆ. ಹಾಗಾಗಿ ಯಾರಿಗಾದರೂ ಶ್ರೀವಿದ್ಯಾ ದೀಕ್ಷೆ ತಗೊಂಡು ಜಪ ತಪ ಮಾಡಬೇಕು ಅಂತಕ್ಕಂಥವ್ರು ನನ್ನನ್ನು ಖುದ್ದಾಗಿ ಬಂದು ಭೇಟಿ ಮಾಡಿ. ಫೋನ್ನಲ್ಲಿ ಕೊಡ್ತೀರಾ, ಆನ್ಲೈನಲ್ಲಿ ಕೊಡ್ತೀರಾ ಅಂತೆಲ್ಲ ಕೇಳಿಬಿಡಿ. ಆನ್ಲೈನಲ್ಲೂ ಕೊಡೋಲ್ಲ, ಫೋನ್ನಲ್ಲೂ ಕೊಡೋಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲೂ ಮೊದಲು ಬಂದು ನನ್ನ ಭೇಟಿ ಮಾಡಿ, ಭಗವತಿ ನನಗೆ ಆಜ್ಞೆ ಕೊಟ್ಟು ನಿಮಗೆ ಕೊಡು ಅಂತಂದರೆ ಖಂಡಿತವಾಗಲೂ ನಾನು ನಿಮಗೆ ದೀಕ್ಷೆಯನ್ನು ಕೊಡ್ತೇನೆ. ಗ್ರಹಣ ಬರ್ತಾ ಇದೆ, ಹಾಗಾಗಿ ಆ ಗ್ರಹಣ ಸಂದರ್ಭದಲ್ಲಿ ಅದಕ್ಕೆ ಅರ್ಹತೆ ಯೋಗ್ಯತೆ ಯಾರ್ಯಾರಿಗಿದೆಯೋ ಅವ್ರಿಗೆಲ್ಲರಿಗೂ ಭಗವತಿ ಖಂಡಿತವಾಗಲೂ ಅನುಗ್ರಹ ಮಾಡೇ ಮಾಡ್ತಾರೆ. ಹಾಗಾಗಿ ಭಗವತಿ ಅನುಗ್ರಹ ಸಿಗಲಿ ಅಂತ ಹೇಳಿ ತಾಯಿ ಲಲಿತಾ ಮಹಾತ್ರಿಪುರ ಸುಂದರಿ ಚರಣಾರವಿಂದಗಳಲ್ಲಿ, ಸುಬ್ರಹ್ಮಣ್ಯ ಸ್ವಾಮಿಯ ಚರಣಾರವಿಂದಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ನನ್ನ 2 ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಇನ್ನು ಏನನ ಒಂದು ಅಂದರೆ ನಮ್ಮ ಸಂದೇಹ ಇದ್ದೇ ಇರುತ್ತೆ ವೀಕ್ಷಕರೇ. ಏನನ ನಿಮ್ಮ ಸಂದೇಹ ಆಗಿರಲಿ ಶ್ರೀವಿದ್ಯಾ ಇದ್ರ ಬಗ್ಗೆ, ವಿಷಯದ ಬಗ್ಗೆ, ಸೊ ಏನೇ ಇದ್ರೂ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳಿ ಆದಷ್ಟು ಗುರುಗಳಿಂದ ಉತ್ತರ ಕೊಡುವಂಥ ಪ್ರಯತ್ನ ನಾವು ನಮ್ಮ ವಾಹಿನಿಯ ಮೂಲಕ ಖಂಡಿತ ನಾವು ಮಾಡ್ತೇವೆ ಅಂತ ಹೇಳ್ತಾ, ಇಲ್ಲಿ ತನಕ ನಮ್ಮ ಒಂದು ವಿಡಿಯೋನ ವೀಕ್ಷಿಸೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ವಿದಾಯ. विश्वविनोदिनि नन्दनुते गिरिवरविन्द्यश्रिबोधिनि